ಹಾಯ್, ನಿಮ್ಗಿದ್ ಗೊತ್ತಾ? ತುಂಬಾ ಜನರು ಗುರಿನ ಆರಂಭಿಸಕ್ಕೆ ಸಹ ಆಗದೆ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ಅದು ಅವರಿಗೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಆದ್ರೆ ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ, ಆ ಗುರಿಯನ್ನ ಸಣ್ಣ ಸಣ್ಣ ಮೈಕ್ರೋ ಕಮಿಟ್ಮೆಂಟ್ಗಳಾಗಿ ಹೊಡಿಬೇಕು. ಉದಾಹರಣೆಗೆ, ನಾನು ಪುಸ್ತಕ ಬರೀಬೇಕು ಅಂತ ಅನ್ನೋ ಬದಲು ಇವತ್ತು 5 ನಿಮಿಷ ಅಥವಾ 5 ಪುಟಗಳಷ್ಟು ಬರಿತೀನಿ ಅಂತ ಹೇಳಬೇಕು. ಮತ್ತೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ನಾನು 10 kg ಕಡಿಮೆ ಆಗಬೇಕು ಅನ್ನೋ ಬದಲು ಇವತ್ತು 10 ಪುಷಪ್ ಮಾಡ್ತೇನೆ ಅಂತ ಹೇಳಬೇಕು. ಸೊ ಈ ಸಣ್ಣ ಬದ್ಧತೆಗಳು ಮೆದುಳಿನ ಪ್ರತಿರೋಧವನ್ನ ಕಡಿಮೆ ಮಾಡಿ ಒಂದು ಮೊಮೆಂಟಮ್ ಅನ್ನ ಸೃಷ್ಟಿ ಮಾಡಿಬಿಡುತ್ತೆ. ನಿಮ್ಮ ಮೆದುಳನ್ನ ಕ್ರಿಯೆ ಮಾಡೋ ತರಹ ತಯಾರು ಮಾಡಿಬಿಡುತ್ತೆ. ಆದ್ರಿಂದ ಒಂದು ತಿಳ್ಕೊಳ್ಳಿ, ಸಣ್ಣ ಗೆಲುವು ಯಾವತ್ತಿಗೂ ದೊಡ್ಡ ಉತ್ಸಾಹನ ಕೊಟ್ಟು ಬಿಡುತ್ತೆ. ಮತ್ತೆ ದೊಡ್ಡ ಉತ್ಸಾಹ ಯಾವುದು ತಡೆಯಕ್ಕಾಗದೆ ಇರೋ ತರ ಒಂದು ಕ್ರಿಯೆ ಅಥವಾ ಆಕ್ಷನ್ ನ ಮಾಡಿಸ್ಬಿಡುತ್ತೆ. ಈಗ ನಿಮ್ಮ ಒಂದು ದೊಡ್ಡ ಗುರಿನ ತೆಗೆದುಕೊಳ್ಳಿ, ಮತ್ತೆ ಇವತ್ತೇ ಅದನ್ನ 5 ನಿಮಿಷದಲ್ಲಿ ಮಾಡಬಹುದಾದ ಒಂದು ಮೈಕ್ರೋ ಟಾಸ್ಕ್ ಆಗಿ ಪರಿವರ್ತನೆ ಮಾಡಿ.